ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಿಸ್ವಾರ್ಥ ಸೇವೆ ಅಂದರೆ ಏನು? ಬೆಂಗಳೂರಲ್ಲಿ ನಡೆದಂಥ ಒಂದು ಪ್ರಕರಣವನ್ನು ನೆನೆಸ್ಕೋಬಹುದು. ಕೆಲವು ದಶಕಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಅಪಘಾತ ನಡೀತು. ಬೆಂಗಳೂರಿನ ಕಪಾಲಿ ಥಿಯೇಟರ್ ಪಕ್ಕದಲ್ಲಿ ಇದ್ದಂಥ ಗಂಗಾರಾಮ್ ಕಟ್ಟಡ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿತ್ತು. ಸಾಕಷ್ಟು ಜನ ಇದ್ದರೂ ಒಳಗಡೆ. ಕಟ್ಟಡ ಕುಸಿದಾಗ ಅನೇಕ ಜನ ಅದರ ಕೆಳಗೆ ಸಿಕ್ಕಿ ಹಾಕಿಕೊಂಡ್ರು. ಎಲ್ಲರೂ ಪ್ರಶ್ನೆ ಕೇಳೋವ್ರೆ, ಏನಾಯಿತು, ಹೇಗಾಯಿತು, ಏನಾಯಿತು, ಹೇಗಾಯಿತು. ಆ ಕಥೆ ಮುಖ್ಯ ಅಲ್ಲ, ಒಳಗೆ ಯಾರು ಸಿಗಾಕೊಂಡಿದ್ದಾರೋ ಅವರನ್ನು ಹೊರಗೆ ತರೋದು ಬಹಳ ಮುಖ್ಯ. ಅವರಿಗೆ ಬೇಕಾದ ನೆರವನ್ನು ಕೊಡೋದು ಬಹಳ ಮುಖ್ಯ. ಈ ಬಗ್ಗೆ ಆಲೋಚನೆ ಮಾಡಿದವರು ಕಡಿಮೆ. ಪರಿಹಾರ ಕಾರ್ಯ ಅಪಘಾತ ನಡೆದು ಒಂದು 2-3 ದಿನಗಳ ನಂತರವೇ ಆರಂಭವಾಗಿತ್ತು. ಈ ಸುದ್ದಿಯನ್ನು ಕೇಳಿದಂಥ ಓರ್ವ ಮಹಿಳೆ, ಸುಮಾರು 50 ವರ್ಷದ ಸೀತಮ್ಮ ಅನ್ನೋರು, ಯಾವುದೋ ದೂರದ ಬಡಾವಣೆಯವರು, ಮೆಜೆಸ್ಟಿಕ್ ಕ್ಷೇತ್ರಕ್ಕೆ ಸೇರಿದವರಲ್ಲ. ಅಪಘಾತ ಆಗಿದೆ ಅಂತ ಗೊತ್ತಾದ ಕೂಡಲೇ ಅವರು ಅಲ್ಲಿಗೆ ಬರ್ತಾರೆ. ತಮ್ಮ ಕೈಲಾದ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ತೆಗಿತಾ ಇರ್ತಾರೆ, ಹೆಣಗಳೆಲ್ಲ ಕೊಳೆತಿರುತ್ತೆ. ಅವರ ಬಂಧುಗಳು ಬಂದಾಗ ಅವರಿಗೆ ಆ ಶವವನ್ನು ಒಪ್ಪಿಸಿ ಸಮಾಧಾನ ಹೇಳಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಮಾಡ್ತಾ ಹೋಗ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಮಾಡ್ತಾರೆ. ತನ್ನ ಪಾಡಿಗೆ ತಾನು ಕಷ್ಟದಲ್ಲಿರೋರಿಗೆ ಒಂದಷ್ಟು ಸಹಾಯ ಮಾಡಿ ಸದ್ದಿಲ್ಲದ ಹಾಗೆ ಹೊರಟು ಹೋಗ್ತಾರಲ್ಲ, ಇದು ನಿಸ್ವಾರ್ಥ ಸೇವೆ. ಸೀತಮ್ಮ ಮಾಡಿದಂಥ ಈ ಒಂದು ಸೇವೆ ಹೆಸರು ಮಾತ್ರ ಗೊತ್ತು ಅಷ್ಟೇ, ಆಕೆಯ ಬಗ್ಗೆ ಮತ್ತೇನೂ ಗೊತ್ತಿಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧಿ. ನನ್ನ ಹೆಸರು KN ಸುಜಾತ. ನಾನು ನಿವೃತ್ತ ಶಿಕ್ಷಕಿ. ಪಾಠ ಹೇಳಿಕೊಡುವುದು, ಅಡುಗೆ ಮಾಡಿ ಬಡಿಸುವುದು, ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡೋದು ನನ್ನ ಹವ್ಯಾಸ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಾನು ಮೂಲತಃ ಹುಬ್ಬಳ್ಳಿಯವನು. ವೃತ್ತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ. ನನ್ನ ಹವ್ಯಾಸಗಳು ಕ್ರೀಡೆ, ಥಟ್ಟಂತೇಳಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವುದು. ನನ್ನ ಹೆಸರು ಶಶಿರೇಖಾ. ನಾನು ಗೃಹಿಣಿ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಅವರ ಕಥನಗಳು, ಜಂಗ್ಲಿ ಕುಲಪತಿಯ ಜಂಗಿ ಕಥೆ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ, ಗಣಪತಿಯೇ ಸರ್ವಶ್ರೇಷ್ಠ ದೈವ ಎಂದು ಆರಾಧಿಸುವ ಪಂಗಡದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಪಾಶುಪತ್ಯ, ಅಘೋರಿ, ಗಾಣಪತ್ಯ. ಮೊದಲಿಗೆ ಶಶಿರೇಖಾ, ಆನಂತರ ಕೃಷ್ಣ ಜೋಶಿ. ಗಣಪತ್ಯ. ಹೇಳಿ ಕೃಷ್ಣ ಜೋಶಿ. ಆಯ್ಕೆ 3 ಗಾಣಪತ್ಯ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಗಾಣಪತ್ಯ ಉತ್ತರ ಸರಿಯಾಗಿದೆ. ಜಂಗಿ ಕಥೆಯ ಈ ಒಂದು ಪುಸ್ತಕವನ್ನು ಶಶಿರೇಖಾ ಅವರಿಗೆ ಕೊಟ್ಟಿದ್ದೇವೆ. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಗುಂಪುಗಳು ರೂಪುಗೊಂಡಿದ್ದವು. ಒಬ್ಬೊಬ್ಬ ಗುಂಪು ತಾವು ನಂಬಿದ ತಮ್ಮ ಇಷ್ಟ ದೈವವೇ ಸರ್ವಶ್ರೇಷ್ಠ ದೈವ ಅಂತ ನಂಬಿದ್ರು. ವಿಷ್ಣುವನ್ನು ಪರಮದೈವ ಅಂತ ನಂಬೋರು ವೈಷ್ಣವರು, ಸೂರ್ಯನೇ ಸರ್ವಶ್ರೇಷ್ಠ ಅನ್ನೋರು ಸೌರರು, ಹಾಗೆಯೇ ಶೈವರು, ಶಾಕ್ತರು. ಹೀಗೆಲ್ಲ ಇರೋವಾಗ ಗಣಪತಿಯನ್ನು ಮತ್ತೊಬ್ಬ ಇಲ್ಲ ಅಂತ ನಂಬೋರು ಗಾಣಪತ್ಯರು ಅಥವಾ ಗಾಣಪತೇಯರು ಅಂತ ಪ್ರಸಿದ್ಧರಾಗಿದ್ದರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಚಾರು ವಸಂತ, ದೇಸಿ ಕಾವ್ಯ, ನಾಗರಾಜಯ್ಯ ಬರೆದಿರುವಂಥ. ಬಿಬಿ ನಾಚಿಯಾರ್ ಎಂಬ ಮುಸಲ್ಮಾನ್ ರಾಜಕುಮಾರಿಗೆ ಯಾವ ನಡೆಯುತ್ತಿದೆ? ಹೇಳಿ
ಶಶಿರೇಖಾ. ಶ್ರೀರಂಗಪಟ್ಟಣ. ಉತ್ತರವನ್ನು ನೋಡೋಣ. ಮೇಲುಕೋಟೆ ಅನ್ನೋದು ಸರಿಯಾದ ಉತ್ತರ. ದಕ್ಷಿಣದಿಂದ ದಿಲ್ಲಿಗೆ ಹೋಗ್ತಾರೆ. ಅಲ್ಲಿನ ಅರಸ ಅಲಾವುದ್ದೀನ್ ಖಿಲ್ಜಿ ಆತನನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ನನ್ನ ಶೆಲ್ವ ಪಿಳ್ಳೆ ಚೆಲುವ ನಾರಾಯಣ ಆತನನ್ನು ಕರ್ಕೊಂಬಂದುಬಿಟ್ಟಿದ್ದೀರಿ ನೀವು, ದಯವಿಟ್ಟು ಆತನನ್ನು ನನಗೆ ವಾಪಸ್ ಕೊಡಬೇಕು ನೀವು. ನಕ್ಕು ಬಿಡ್ತಾನೆ ಅಲಾವುದ್ದೀನ್ ಖಿಲ್ಜಿ. ನಿನ್ನ ದೈವ ಅಷ್ಟು ಶಕ್ತಿಶಾಲಿಯಾದರೆ ನೀನು ಕರಿ, ಅವನು ನಡ್ಕೊಂಡು ಬರಲಿ ನೋಡೋಣ ಅಂತ ಹೇಳ್ತಾನೆ. ಅದರ ಸಮಸ್ಯೆ ಏನು ಅಂದರೆ, ಆ ಅಲಾವುದ್ದೀನ್ ಖಿಲ್ಜಿಯ ಮಗಳು ಈ ಚೆಲುವ ನಾರಾಯಣನ ವಿಗ್ರಹಕ್ಕೆ ಮನಸೋತಿರ್ತಾಳೆ. ರಾಮಾನುಜಾಚಾರ್ಯರು ಕೆಲವು ಶ್ಲೋಕಗಳನ್ನು ಪಡಿಸೋಕೆ ಶುರು ಮಾಡ್ತಾರೋ ಹಾಗೆ ಆ ಕ್ಷಣದಲ್ಲಿ ಆ ವಿಗ್ರಹ ನಡ್ಕೊಂಡು ಬರುತ್ತಂತೆ. ನಡ್ಕೊಂಡು ಬಂದು ನೇರವಾಗಿ ರಾಮಾನುಜಾಚಾರ್ಯರ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಂತೆ. ಆಗ ಮಲ್ಲಿಕಾಫರ್ ಮತ್ತು ಅಲಾವುದ್ದೀನ್ ಖಿಲ್ಜಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಖಿಲ್ಜಿ ತಗೊಂಡು ಹೋಗ್ಬೋದು ಆ ವಿಗ್ರಹವನ್ನು ಅಂತ ಹೇಳ್ತಾರೆ. ಆ ವಿಗ್ರಹವನ್ನು ತಂದು ಮೇಲುಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳುತ್ತೆ ಕಥೆ. ಮುಂದಿನ ಪುಸ್ತಕ ಇದಿರು ನೋಟ. ಪ್ರಥಮ ಭಾವಗೀತೆಗಳ ಕ್ಯಾಸೆಟ್ ನಿತ್ಯೋತ್ಸವಕ್ಕೆ ಯಾರೋ ಸಂಗೀತವನ್ನು ನೀಡಿದರೋ ಆಯ್ಕೆಗಳನ್ನು ನೋಡೋಣ. ಮೈಸೂರು ಅನಂತಸ್ವಾಮಿ, ಬಜರೊತ್ತಿದ್ದಾರೆ ಶಶಿರೇಖಾ, ಆನಂತರ ಸುಜಾತ. ಮೈಸೂರು ಅನಂತಸ್ವಾಮಿ. ಸುಜಾತ. ಸಿ ಅಶ್ವಥ್. ಆಯ್ಕೆ 2 ಸಿ ಅಶ್ವಥ್. ಆಯ್ಕೆ 3 ಎಚ್ ಕೆ ನಾರಾಯಣ್. ಆಯ್ಕೆ 4 ಪದ್ಮಚರಣ್. ಉತ್ತರವನ್ನು ನೋಡೋಣ. ಈ ಉತ್ತರವನ್ನು ಕೊಟ್ಟದ್ದು ಶಶಿರೇಖಾ ಅವರು. ಅವರಿಗೆ ಇದಿರು ನೋಟ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಆಕಾಶವಾಣಿಗಾಗಿ ಅನೇಕ ಭಾವಗೀತೆಗಳನ್ನು ಬರೀತಾರೆ. ಆ ಭಾವಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿದವರು ಅನಂತಸ್ವಾಮಿಯವರು. ಮುಂದಿನ ಪುಸ್ತಕ ವೇಣುಗೋಪಾಲ್ ಭಾರತೀಯ ಗಣಿತಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬೆಂಗಳೂರಿನಲ್ಲಿ ಬೇಡರ ಕಣ್ಣಪ್ಪ ದೇವಸ್ಥಾನ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಮಲ್ಲೇಶ್ವರ, ಚಿಕ್ಕಪೇಟೆ, ಬ್ಯೂಗಲ್ ರಾಕ್. ಶಶಿರೇಖಾ. ಚಿಕ್ಕಪೇಟೆ. ಹೇಳಿ ಕೃಷ್ಣ ಜೋಶಿ. ಚಿಕ್ಕಪೇಟೆ. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ಯೂಗಲ್ ರಾಕ್ ಆಗಿತ್ತು. ಬ್ಯೂಗಲ್ ರಾಕ್ ನಮಗೆಲ್ಲ ಗೊತ್ತಿರೋ ಹಾಗೆ ಬಸವನಗುಡಿಯಲ್ಲಿದೆ. ದೊಡ್ಡ ಬಸವಣ್ಣನ ದೇವಸ್ಥಾನ ಏನುಂಟು ಆ ಅಂಗಳದಲ್ಲಿ ಅನೇಕ ಸಣ್ಣ ಪುಟ್ಟ ಆಲಯಗಳು ಉಂಟು. ಅಂತಹ ಆಲಯಗಳಲ್ಲಿ ಬೇಡರ ಕಣ್ಣಪ್ಪನ ಆಲಯವು ಒಂದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಬರೆದ ಕ್ರಾಂತಿಜ್ಯೋತಿ ಸಾವಿತ್ರಿಬಾಯಿ ಫುಲೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನಿ, ವಾ, ಗೆ, ಯ. ಯಾ. ಯಾತ್ರೆ. ನಿತ್ಯ. ನಿನ್ನ ವಾರಿಗೆ. ನಿನ್ನ ವಾರಿಗೆಯವರು ಯಾರು? ನಿನ್ನ ವಾರಿಗೆ. ವಾರಿಗೆ. ಗೆ ಪಕ್ಕದಲ್ಲಿ ಯಾ ಬರಬೇಕಮ್ಮ. ಅಲ್ಲಿ ಖಾಲಿ ಮನೆ ಇದೆ, ಮುಂದಿನ ಮನೆಯಲ್ಲಿ ಯಾ ಇದೆ. ಹಾಗಾಗಿ ಎಲ್ಲೋ ಒಂದು ಸಣ್ಣ ತಪ್ಪಾಗಿರಬೇಕು. ಯೋಚನೆ ಮಾಡಿ. ಕೃಷ್ಣ ಜೋಶಿ ಮತ್ತು ಸುಜಾತ ಉತ್ತರ ಕೊಡಿ. ಉತ್ತರವನ್ನು ನೋಡೋಣ. ನಿಜವಾದ ಗೆಳೆಯರು ಯಾರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕಥೆಗಳ ಚಿಲಪಿಲಿ. ವೆಂಕಟೇಶ್ ಎಂ ಟಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ:
ಈ ಕೆಳಗಿನ ಲೆಕ್ಕಗಳನ್ನು ಅಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 56 ಕೂಡು 29, 78 ಕಳೆ 38, 12 ಗುಣಿಸು 21, 180 ಭಾಗಿಸು 15. ಬಜರುತ್ತಿದ್ದಾರೆ ಕೃಷ್ಣ ಜೋಶಿ. ಅಂತಿಮ ಉತ್ತರ 393 393. 393. ಹೇಳಿ ಸುಜಾತ. 3 8 9. 3 8 9. ಶಶಿರೇಖಾ 3 8 9. 3 8 9. ಕೃಷ್ಣ ಜೋಶಿಯವರ ಉತ್ತರ ಮಾತ್ರ ಭಿನ್ನವಾಗಿದೆ. ಯಾರ ಉತ್ತರ ಸರಿ ನೋಡೋಣ. ಒಂದು ಉತ್ತರ 85, 40, 252, 12 ಎಲ್ಲವನ್ನು ಕೂಡಿದ್ರೆ 3 8 9 ಬಂದಿದೆ. ಈ ಉತ್ತರವನ್ನು ಸುಜಾತ ಅವರು ಕೊಟ್ಟಿದ್ದಾರೆ. ಕತೆಗಳ ಚಿಲಿಪಿಲಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಹಲೋ ಟೀಚರ್. ಅನಸೂಯ ಯತೀಶ್ ಅವರು ಬರೆದ ಶಿಕ್ಷಕಿ ಮಕ್ಕಳ ಒಡನಾಟದ ಬುತ್ತಿಯ ಒಂದು ಕೃತಿ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಮತಾ ಶಂಕರ್, ಲಿಬಿಯಾ ಲೋಬೋ ಸರ್ದೇಸಾಯಿ. ಬಜರ್ ಮೊದಲಿಗೆ ಒತ್ತಿದ್ದು ಶಶಿರೇಖಾ. ಮಮತಾ ಶಂಕರ್. ಮಮತಾ ಶಂಕರ್ ಆಯ್ಕೆ 3. ಪ್ರತಿಭಾ ಸತ್ಪತಿ ಆಯ್ಕೆ 4. ನೀರಜಾ ಬಾಟ್ಲಾ. ಹೇಳಿ ಕೃಷ್ಣ ಜೋಶಿ. ಆಯ್ಕೆ 3 ಪ್ರತಿಭಾ ಸತ್ಪತಿ. ಪ್ರತಿಭಾ ಸತ್ಪತಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲಿಬಿಯಾ ಲೋಬೋ ಸರ್ದೇಸಾಯಿ ಆಗಿತ್ತು. ಲಿಬಿಯಾ ಲೋಬೋ ಸರ್ದೇಸಾಯಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಗೋವಾ ರಾಜ್ಯಕ್ಕೆ ಸೇರಿದವರು. ಗೋವಾ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಈಕೆ. ಗೋವಾ ಪೋರ್ಚುಗೀಸರ ಅಧೀನದಲ್ಲಿದ್ದಾಗ ಈಕೆ ವಾಯ್ಸ್ ಆಫ್ ಫ್ರೀಡಮ್ ಅಂತಕ್ಕಂಥ ಒಂದು ರೇಡಿಯೋ ಕೇಂದ್ರವನ್ನು ನಡೆಸ್ತಾಳೆ. ಭೂಗತಳ ಆಗಿ ನಡೆಸೋದು ರೇಡಿಯೋ ಕೇಂದ್ರ. ಎಲ್ಲಿ ಇದೆ, ಯಾರು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾರಿಗೂ ಏನೂ ಗೊತ್ತಿಲ್ಲ. ಆದರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂದೇಶವನ್ನು ನಿರಂತರವಾಗಿ ಇದು ಬಿತ್ತರಿಸ್ತಾ ಇರುತ್ತೆ. ಭಾರತೀಯ ಸೇನೆ ಗೋವಾವನ್ನು ವಶಪಡಿಸ್ಕೋಬೇಕು ಅಂತ ಬಂದಾಗ ಆ ಸೇನೆ ಮೊದಲು ಸಂಪರ್ಕಿಸೋದು ಲಿಬಿಯಾ ಲೋಬೋ ಸರ್ದೇಸಾಯಿ ಅವರನ್ನು. ಅವರ ಮೂಲಕ ಬಿತ್ತರಿಸುತ್ತೆ ಗೋವಾಕ್ಕೆ ಸ್ವಾತಂತ್ರ್ಯ ಇನ್ನು ಕೆಲವೇ ಗಂಟೆಗಳಲ್ಲಿ ಬರುತ್ತೆ, ನಾವು ಬಿಡಿಸ್ತಾ ಇದ್ದೇವೆ, ನೀವು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ನಮ್ಮ ಸೈನ್ಯ ಗೋವಾವನ್ನು ವಶಪಡಿಸಿಕೊಳ್ಳುತ್ತೆ. ಅದಾದ ನಂತರ ಗೋವಾ ಮುಕ್ತವಾಗಿದೆ ಅನ್ನೋ ಮಾಹಿತಿಯನ್ನು ಒಳಗೊಂಡಂಥ ಕರಪತ್ರಗಳು ಏನಿದೆ ಅದನ್ನು ಈಕೆ ಮುದ್ರಿಸಿ ತಗೊಂಡು ಭಾರತೀಯ ಸೇನೆಯ ವಿಮಾನದಲ್ಲಿ ಕೂತು ಇಡೀ ಗೋವಾದ ತುಂಬ ಆ ಕರಪತ್ರಗಳನ್ನು ಆ ವಿಮಾನದ ಸಹಾಯದಿಂದ ಎಲ್ಲ ಕಡೆ ಎರಚ್ತಾ ಬರ್ತಾಳೆ. ಈಕೆಯ ಈ ಅಮೋಘ ಸೇವೆ ಏನಿದೆ ಅದನ್ನು ಗಮನಿಸಿ ಭಾರತ ಸರ್ಕಾರ ಈಗ ಪದ್ಮಶ್ರೀ ಗೌರವವನ್ನು ನೀಡಿದೆ. ಮುಂದಿನ ಪುಸ್ತಕ ನವೋತ್ಥಾನದ ಅಧ್ವರ್ಯಗಳು. ಎಸ್ ಆರ್ ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮೌ ರಿ ಗಿ ರ್ಯಾ ಕ ಕ ನ ರ. ಬದರುತ್ತಿದ್ದಾರೆ ಸುಜಾತ. ಮೌರ್ಯಗಿರಿಯ ನರಕ. ಮೌರ್ಯಗಿರಿಯ ನರಕ. ಮೌರ್ಯಗಿರಿ ನರಕ. ನರಕ ಏನು ಹಾಗಂದರೆ?
ಮೌರ್ಯಗಿರಿ ಅಂತ ಎಲ್ಲೂ ಇರೋ ಸುದ್ದಿ ನಾನಂತೂ ಕೇಳಲಿಲ್ಲ. ನರಕ ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಜೋಶಿ ಮತ್ತು ಶಶಿರೇಖಾ ಸುಜಾತ ಅವರು ಕೊಟ್ಟಂಥ ಉತ್ತರವನ್ನು ಪರಿಷ್ಕರಿಸಿ ತಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಸುಜಾತ ಅವರಿಗೆ ಒಂದು ಅವಕಾಶ, ಬದಲಾಯಿಸಲಿಕ್ಕಾಗುತ್ತಾ ಉತ್ತರವನ್ನು ನೋಡೋಣ. ಮೌರ್ಯರ ಕನಕಗಿರಿ ಮೌರ್ಯ ಸಾಮ್ರಾಜ್ಯ ನಮಗೆಲ್ಲ ಗೊತ್ತಲ್ಲ. ಆ ಮೌರ್ಯ ಸಾಮ್ರಾಜ್ಯದಲ್ಲಿ ಕರ್ನಾಟಕದ ಕನಕಗಿರಿ ಏನಿತ್ತು ಇದು ವಾಣಿಜ್ಯ ಕೇಂದ್ರವೂ ಆಗಿತ್ತು. ಹಾಗೆಯೇ ಮೌರ್ಯರ ದಕ್ಷಿಣದ ರಾಜಧಾನಿಯೂ ಆಗಿತ್ತು ಕನಕಗಿರಿ. ಮುಂದೆ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಜೊತೆಯಲ್ಲಿ ಬದುಕುವುದು, ಮೋಸಗಾರ ಇಲ್ಲವೇ ಕಪಟೆ, ಮಳೆಯ ತಿಂಗಳು. ಬಜರಾಗಲೇ ಓದ್ತಿದ್ದಾರೆ ಶಶಿರೇಖಾ. ಒಂದು ಉತ್ತರ ಸಹಜೀವನ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಯಮುನಾಮೂರ್ತಿ ಬರೆದ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಶಶಿರೇಖಾ, ಎರಡನೇದಕ್ಕೆ ಉತ್ತರ ಮೋಸಗಾರ ಇಲ್ಲವೇ ಕಪಟಿ. ಎರಡನೇದಾಗಿ ಬಜರುತ್ತಿದ್ದಾರೆ ಕೃಷ್ಣ ಜೋಶಿ. ಕುಹಕ. ಉತ್ತರವನ್ನು ನೋಡೋಣ. ಕುಹಕ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರೊತ್ತಬೇಕಮ್ಮ. ಹೇಳಿ. ಶ್ರಾವಣ. ಉತ್ತರವನ್ನು ನೋಡೋಣ. ಶ್ರಾವಣ ಉತ್ತರ ಸರಿಯಾಗಿದೆ. ಅಪರಾಧಿ ನಾನಲ್ಲ ಎನ್ನುವ ಕಾದಂಬರಿಯನ್ನು ಸುಜಾತ ಅವರಿಗೆ ಕೊಟ್ಟಿದ್ದೇನೆ. ಒಬ್ಬೊಬ್ಬರಿಗೂ ಒಂದೊಂದು ಪುಸ್ತಕ ದೊರೆತಿದೆ ಈ ಪ್ರಶ್ನೆಯಲ್ಲಿ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸುಜಾತ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತೇಪೆ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ತಾತ್ಕಾಲಿಕ ದುರಸ್ತಿ, ಶಾಶ್ವತ ದುರಸ್ತಿ? ತಾತ್ಕಾಲಿಕ ದುರಸ್ತಿ. ಮುಂದಿನ ಪ್ರಶ್ನೆ: ಚರ್ಮದ ಮೇಲೆ ಸಣ್ಣ ಗುಳ್ಳೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಂಧೆ. ಮುಂದಿನ ಪ್ರಶ್ನೆ: ವಾತಾಪಿ ಇಲ್ವಲರನ್ನು ಯಾರು ಕೊಂದರು? ಅಗಸ್ತ್ಯ, ಲೋಪಾಮುದ್ರೆ? ಅಗಸ್ತ್ಯ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿಯೂ ನಿದ್ದೆ. 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಾಗಿರುವೆ ಹಾವು ನಾನಲ್ಲ, ಬೂದಿ ಇದೆ ಶಿವ ನಾನಲ್ಲ, ನನ್ನ ರುಚಿಗೆ ಈ ಜಗವು ಬೆರಗಾಗಿಹುದಲ್ಲ. ಹುಣಸೆಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತೇಪೆ ಹಚ್ಚು ತಾತ್ಕಾಲಿಕ ದುರಸ್ತಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗಂಧೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಗಸ್ತ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಪಡುವಲಕಾಯಿ ಆಗಿತ್ತು. ಹಾವು ನಾನಲ್ಲ, ಹಾವಿನ ಹಾಗೆ ಉದ್ದ ಇರುತ್ತೆ ಅನ್ನೋ ಅರ್ಥ ಬರುತ್ತೆ ಅಲ್ಲಿ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಕೃಷ್ಣ ಜೋಶಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ದಂಡಯಾತ್ರೆ ಎಂಬ ನುಡಿಗಟ್ಟಿನ ಅರ್ಥವೇನು? ಉತ್ತೀರ್ಣನಾಗು, ಅನುತ್ತೀರ್ಣನಾಗು? ಮುಂದಿನ ಪ್ರಶ್ನೆ: ಶಾಖ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಜಳ. ಮುಂದಿನ ಪ್ರಶ್ನೆ: ಪೌರಾಣಿಕ ತ್ರಿಕೂಟ ಪರ್ವತ ಎಲ್ಲಿತ್ತು? ಅಮರಾವತಿ, ಲಂಕಾ? ಅಮರಾವತಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಚೋರ ಗುರುವಿಗೆ? ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕರಿ ಕುರಿ ಯಜಮಾನಪ್ಪ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಂಡಯಾತ್ರೆ, ಅನುತ್ತೀರ್ಣನಾಗು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ ಜಳ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಲಂಕಾ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಚೋರಗುರುವಿಗೆ ಚಂಡಾಲ ಶಿಷ್ಯ, ಇದು ಸರಿಯಾದ ರೂಪ.
5ನೇ ಪ್ರಶ್ನೆಗೆ ಉತ್ತರ ಇದು ಏನು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಶಿರೇಖಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ದಿನ ಕೂಡಿ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಅದೃಷ್ಟ ಒದಗು, ದುರದೃಷ್ಟ ಒದಗು. ಅದೃಷ್ಟ ಒದಗು. ಮುಂದಿನ ಪ್ರಶ್ನೆ, ನಾನಾ ಕಷ್ಟಗಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬವಣೆ, ಭವನ. ಬವಣೆ. ಮುಂದಿನ ಪ್ರಶ್ನೆ, ವಾಲಖಿಲ್ಯ ಋಷಿಗಳು ಹೇಗೆ ತಪಸ್ಸನ್ನು ಮಾಡುತ್ತಿದ್ದರು? ಮರಕ್ಕೆ ಜೋತು ಬಿದ್ದು ನೀರಿನಲ್ಲಿ ಮುಳುಗಿ. ಮರಕ್ಕೆ ಜೋತು ಬಿದ್ದು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿಂತೆಯೇ ಮುಪ್ಪು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಪ್ಪೆ ಮುಟ್ಟದ ಕೈಲಾಸದ ನೀರು. ಎಳ್ನೀರು. ಎಳನೀರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ದಿನ ಕೂಡಿ ಬರು, ಅದೃಷ್ಟ ಒದಗು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ನಾನಾ ಕಷ್ಟಗಳು, ಬವಣೆ ಸರಿಯಾಗಿದೆ. 3ನೇ ಪ್ರಶ್ನೆ, ಮರಕ್ಕೆ ಜೋತು ಬಿದ್ದು ತಪಸ್ಸನ್ನು ಮಾಡುತ್ತಿದ್ದರು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಚಿಂತೆಯೇ ಮುಪ್ಪು, ಸಂತೋಷವೇ ಹರೆಯ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಎಳನೀರು ಸರಿಯಾಗಿದೆ. ನಾವು ಕೇಳಿದಂಥ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ನೀಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಜಾತ ಅವರಿಗೆ 6 ಪುಸ್ತಕ, ಕೃಷ್ಣ ಜೋಶಿ ಅವರಿಗೆ 3 ಪುಸ್ತಕ, ಶಶಿರೇಖಾ ಅವರಿಗೆ 9 ಪುಸ್ತಕಗಳು ದೊರೆತಿವೆ. ಸುಜಾತ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೃಷ್ಣ ಜೋಶಿ ಅವರಿಗೆ 3 ಪುಸ್ತಕ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಶಶಿರೇಖಾ ಅವರಿಗೆ ಒಟ್ಟು 9 ಪುಸ್ತಕಗಳು ದೊರೆತಿವೆ. ಸ್ವೀಕರಿಸಿ ಅಭಿನಂದನೆಗಳು. ಮನುಷ್ಯನಿಗೆ ಹುಟ್ಟು ಬದುಕು ಸಾವು ಇರೋ ಹಾಗೆ ನಕ್ಷತ್ರಗಳಿಗೂ ಸಹ ಹುಟ್ಟು ಬದುಕು ಸಾವು ಇರುತ್ತೆ. ಅನಿಲ ಮೇಘಗಳಿರುತ್ತೆ, ಒಂದಷ್ಟು ಧೂಳು ಇರುತ್ತೆ. ಇವೆಲ್ಲ ಕ್ರಮೇಣ ಹತ್ತಿರ ಬರಲಿಕ್ಕೆ ಶುರುವಾಗುತ್ತೆ ಗುರುತ್ವಾಕರ್ಷಣ ಬಲದಿಂದ. ಹಾಗೆಯೇ ಅಲ್ಲಿ ಇರ್ತಕ್ಕಂಥ ಧಾತುಗಳಲ್ಲಿ ಮುಖ್ಯವಾದದ್ದು ಹೀಲಿಯಂ ಮತ್ತು ಹೈಡ್ರೋಜನ್. 4 ಹೈಡ್ರೋಜನ್ ಸೇರಿ ಒಂದು ಹೀಲಿಯಂ ಆಗೋವಾಗ ಈ ಸಂಯೋಜನಾ ಸಂದರ್ಭದಲ್ಲಿ ಅಪಾರವಾದ ಶಕ್ತಿ ಬಿಡುಗಡೆಯಾಗುತ್ತೆ. ಆ ಶಕ್ತಿಯೇ ನಕ್ಷತ್ರದ ಹೊಳಪಿಗೆ ಕಾರಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.